ಸೂಪರ್ ಟೇಸ್ಟಿಯಾಗಿರುವಂತಹ ಚಪ್ರದವರೆಕಾಯಿ ಅಥವಾ ಬ್ರಾಡ್ ಬೀನ್ಸ್ ಪಲ್ಯನ ಮಾಡ್ತಾಯಿದ್ದೀನಿ ಇವತ್ತು. ಚೆನ್ನಾಗಿ ತೊಳೆದ್ಬಿಟ್ಟು ಬಿಡಿಸ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಅದರ ನಂತರ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 10ರಿಂದ 12 ಎಸಳುಗಳಷ್ಟು ಬೆಳ್ಳುಳ್ಳಿ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ. ಇದಕ್ಕೆ 2 ಈರುಳ್ಳಿ ಸ್ಲೈಸ್ ಮಾಡಿರುವಂಥದ್ದು ಅದನ್ನು ಕೂಡ ಹಾಕಿ ಫ್ರೈ ಮಾಡಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ಆಮೇಲೆ 1-2 ಟೊಮ್ಯಾಟೊ, ಹಚ್ಚಿರುವ ಟೊಮ್ಯಾಟೊ ಹಾಕಿ ಕೂಡ ಫ್ರೈ ಮಾಡಿದ್ದೀನಿ. 1 ಟೀ ಸ್ಪೂನ್ ಅರಿಶಿನ, ನಿಮಗೆ ರುಚಿಗೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ, ಆಮೇಲೆ ಹೆಚ್ಚಿರುವಂತಹ ಚಪ್ರದವರೆಯನ್ನು ಇದಕ್ಕೆ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5ರಿಂದ 10 ನಿಮಿಷದ ತನಕ ಬೇಯಿಸ್ಕೊಳ್ಬೇಕು. ಚಪ್ರದವರೆಕಾಯಿ ಬೆಂದ ನಂತರ ಇದಕ್ಕೆ ರೋಸ್ಟೆಡ್ ಶೇಂಗಾ ಪುಡಿಯನ್ನು ನಾನು ಬೆರೆಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಪ್ರದವರೆಕಾಯಿ ಪಲ್ಯ ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಬಹಳ ರುಚಿಕರವಾಗಿರುತ್ತದೆ.